ನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೂ ನಮಸ್ಕಾರ. ಕರ್ನಾಟಕ ಇತಿಹಾಸದ ಸಿರೀಸ್ ತರಗತಿಗಳಿಗೆ ಸ್ವಾಗತ ಸುಸ್ವಾಗತ. ಸೊ ನಾನು ನಿನ್ನೆ ತರಗತಿಯಲ್ಲಿ ಮೌರ್ಯರು ಕರ್ನಾಟಕದಲ್ಲಿನ ಮೌರ್ಯರ ಬಗ್ಗೆ ನಾವು ನೋಡಿದ್ವಿ. ಇವತ್ತಿನ ತರಗತಿಯಲ್ಲಿ ನಾವೇನಪ್ಪಾ ಅಂತಂದ್ರ ಕರ್ನಾಟಕದ ರಾಜವಂಶಗಳ ಬಗ್ಗೆ ನಾವೇನಪ್ಪಾ ಅಂತಂದ್ರ ನೋಡುವಂತ ಕೆಲಸ ಮಾಡೋಣ. ಸೊ ಮೊದಲ ರಾಜವಂಶ ಯಾವುದು ಅಂತಂದ್ರ ಶಾತವಾಹನರು. ಮೊದಲ ರಾಜವಂಶ ಯಾವುದು? ಶಾತವಾಹನರು. ಮೊದಲ ರಾಜವಂಶ ಶಾತವಾಹನರು. ಕರ್ನಾಟಕವನ್ನಾಳಿದಂತ ಮೊದಲ ಮನೆತನ ಯಾವುದು ಅಂತಂದ್ರೆ ಶಾತವಾಹನರದಾಗಿರ್ತದೆ. ಕರ್ನಾಟಕವನ್ನಾಳಿದ ಮೊದಲ ಮನೆತನ ಯಾವ್ದಪ್ಪ ಅಂತಂದ್ರ ಶಾತವಾಹನರು. ನೆನಪಲ್ಲಿಟ್ಕೋರಿ, ಶಾತವಾಹನರು. ಕನ್ನಡವನ್ನಾಳಿದ ಮೊದಲ ಮನೆತನ ಬೇರೆ, ಕರ್ನಾಟಕವನ್ನಾಳಿದ ಮೊದಲ ಮನೆತನ ಯಾವುದು ಅಂತಂದ್ರೆ ಶಾತವಾಹನರು. ಶಾತವಾಹನರು ಮುಂದೆ ಹೇಳ್ತೀನಿ. ಶಾತವಾಹನರು ಕನ್ನಡಕ್ಕೆ ಸಂಬಂಧಪಟ್ಟಂತವ್ರು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ, ಆಮೇಲೆ ಆಂಧ್ರಕ್ಕೆ ಸಂಬಂಧಪಟ್ಟಂತವ್ರು ಅಂತ ಕೆಲವೊಂದಿಷ್ಟು ಜನ ಹೇಳ್ತಾರೆ. ಆದ್ರೆ ಈ ಸದ್ಯದ ಮಟ್ಟಿಗೆ ಕರ್ನಾಟಕವನ್ನಾಳಿದ ಮೊದಲ ಮನೆತನ ಯಾವುದು ಅಂತಂದ್ರೆ ಶಾತವಾಹನರು. ಸೊ ಹಾಗೆ ತರಗತಿಯನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದ್ಲ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಆಮೇಲೆ ವಿಡಿಯೋನ ಏನಪ್ಪಾ ಅಂತಂದ್ರೆ ಜಾಸ್ತಿ ಜನರಿಗೆ ಶೇರ್ ಅನ್ನ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಕ್ರಿಸ್ತಪೂರ್ವ 3ನೇ ಶತಮಾನದ ಅಂತ್ಯದಲ್ಲಿ ಮೌರ್ಯರ ಅವನತಿಯ ಕ್ರಿಸ್ತಪೂರ್ವ 3ನೇ ಶತಮಾನದಲ್ಲಿ ಮೌರ್ಯರ ಅವನತಿ ಆಗ್ತದ. ಸೊ ಅವನತಿಯಾದ ನಂತರ ಕರ್ನಾಟಕ ಅಂದ್ರೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಏನಪ್ಪಾ ಅಂತಂದ್ರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ ರಾಜವಂಶ ಯಾವ್ದಪ್ಪ ಅಂತಂದ್ರ ಅದೇ ಶಾತವಾಹನರು. 3ನೇ ಶತಮಾನದ ಎಂಡಿಗೆ ಏನಾಗ್ತದ ಮೌರ್ಯರ ಅವನತಿ ಆಗ್ಬಿಡ್ತೈತಿ. 3ನೇ ಶತಮಾನದ ಎಂಡಿಗೆ ಮೌರ್ಯರ ಅವನತಿ ಆಗ್ತೈತಿ. ಮೌರ್ಯರ ಅವನತಿ ಆದ ನಂತರ ದಕ್ಷಿಣ ಭಾರತದೊಳಗಡೆ ಸ್ವತಂತ್ರವಾಗಿ ಸ್ವತಂತ್ರವಾಗಿ ಒಂದು ಸಾಮ್ರಾಜ್ಯವನ್ನ ಶಾತವಾಹನರು ಏನ್ ಮಾಡ್ತಾರ್ರಿ? ಸ್ಥಾಪನೆಯನ್ನ ಮಾಡ್ತಾರ. ಇವರನ್ನ ಆಂಧ್ರ ಭತ್ಯರು ಅಂತಂದ್ ಹೇಳಿ ಕರಿತಿದ್ರಂತೆ. ಹಿಂಗಂತಂದ್ ಹೇಳಿ ಎಲ್ಲಿ ಉಲ್ಲೇಖ ಅದಪ್ಪ ಅಂತಂದ್ರ ಅಶೋಕನ 12ನೇ ಶಿಲಾಶಾಸನದಲ್ಲಿ ಉಲ್ಲೇಖ ಅದರಿ. ಅಶೋಕನ 12ನೇ ಶಿಲಾಶಾಸನದಲ್ಲಿ ಉಲ್ಲೇಖ ಅದರಿ. ಹಾಗೆ ಶಾತವಾಹನರ ಅತಿ ಹೆಚ್ಚು ಉಲ್ಲೇಖ ಎಲ್ಲಿ ಕಂಡು ಬರ್ತದಪ್ಪ ಅಂತಂದ್ರ ಪುರಾಣಗಳಲ್ಲಿ ಕಂಡು ಬರ್ತದ್ರಿ. ಪುರಾಣಗಳಲ್ಲಿ ಏನಪ್ಪಾ ಅಂತಂದ್ರ ಕಂಡು ಬರ್ತದ್ರಿ. ಅತಿ ಹೆಚ್ಚು ಉಲ್ಲೇಖ ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಪುರಾಣಗಳಲ್ಲಿ ಕಂಡು ಬರುತ್ತದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ ನಾವು ನೋಡುವಂತದ್ದು ಶಾತವಾಹನರ ಮೂಲ. ಸೊ ಕೆಲವೊಂದಿಷ್ಟು ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರ ಇವರು ಆಂಧ್ರ ಮೂಲದವರು ಅಂತ ಹೇಳ್ತಾರ. ಅಂದ್ರ ಇದರಲ್ಲಿ ಆಂಧ್ರ ಮೂಲ ಸಿದ್ಧಾಂತ ಅಂತ ಒಂದು ಬರ್ತದ, ಇನ್ನೊಂದು ಕನ್ನಡ ಮೂಲ ಸಿದ್ಧಾಂತ ಅಂತ ಬರ್ತದೆ. ಆಂಧ್ರ ಮೂಲ ಸಿದ್ಧಾಂತ ಅಂದ್ರೆ ಇವರು ಆಂಧ್ರದವರು ಅಂತಂದು ಹೇಳೋರು ಯಾರು? ಆರ್.ಜಿ. ಭಂಡಾರ್ಕರ್. ಯಾರ್ರಿ? ಆರ್.ಜಿ. ಭಂಡಾರ್ಕರ್, ವಿ.ಎ. ಸ್ಮಿತ್, ಪ್ರೊಫೆಸರ್ ರಾಪನ್. ಇವರು ಶಾತವಾಹನರು ಆಂಧ್ರ ಮೂಲ ಸಿದ್ಧಾಂತ ಅಂತ ಹೇಳ್ತಾರೆ. ಶಾತವಾಹನರು ಇವರು ಆಂಧ್ರದವರು ಅಂತಂದು ಹೇಳ್ತಾರೆ. ಇದರಲ್ಲಿರುವಂತ ಆರ್.ಜಿ. ಭಂಡಾರ್ಕರ್ ಅವ್ರು ಏನ್ ಹೇಳ್ತಾರ್ರಿ? ಶಾತವಾಹನರ ಅಂದ್ರೆ ಏನಪ್ಪಾ ಅಂತಂದ್ರ ಎಲ್ಲರೂ ಜಾಸ್ತಿ ಜನ ತುಂಬಾ ಜನ ಇತಿಹಾಸಕಾರ ಏನ್ ಹೇಳ್ತಾರ್ರಿ? ಶಾತವಾಹನರಿಂದ ದಕ್ಷಿಣಕ್ಕೆ ಏನ್ ಪರಿಚಯವಾಯ್ತು ಅಂತಂದ್ರೆ ನೇಗಿಲು ಪರಿಚಯ ಆಯ್ತು ಅಂತ ಹೇಳ್ತಾರ್ರಿ. ಶಾತವಾಹನರಿಂದ ದಕ್ಷಿಣ ಭಾರತದಲ್ಲಿ ನೇಗಿಲು ಪರಿಚಯ ಆಯ್ತು ಅಂತ ಹೇಳ್ತಾರ್ರಿ. ಆದ್ರೆ ಆರ್.ಜಿ. ಭಂಡಾರ್ಕರ್ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರ ನೇಗಿಲಿನಿಂದ ಶಾತವಾಹನರು ಪರಿಚಯ ಆಯ್ತು ಅಂತ ಹೇಳ್ತಾರೆ. ನೇಗಿಲಿನಿಂದ ದಕ್ಷಿಣ ಭಾರತಕ್ಕೆ ಶಾತವಾಹನರು ಪರಿಚಯಿಸಲ್ಪಟ್ಟರು ಅಂತ ಹೇಳ್ತಾರೆ. ನೇಗಿಲಿನಿಂದ ದಕ್ಷಿಣ ಭಾರತಕ್ಕೆ ಶಾತವಾಹನರು ಪರಿಚಯಿಸಲ್ಪಟ್ಟರು ಅಂತಂದು ಹೇಳೋರು ಯಾರು? ಆರ್.ಜಿ. ಭಂಡಾರ್ಕರ್ ಅವ್ರು ಹೇಳ್ತಾರ್ರಿ.
ಸಾಕಷ್ಟು ಇತಿಹಾಸಕಾರ ಹೇಳ್ತಾರೆ ಶಾತವಾಹನರೇ ನೇಗಿಲನ್ನ ಪರಿಚಯಿಸಿದ್ರು ಅಂತ ಸಾಕಷ್ಟು ಇತಿಹಾಸಕಾರ ಹೇಳಿದ್ರ ಆರ್ ಜಿ ಭಂಡಾರ್ಕರ್ ಅವ್ರು ಏನ್ ಹೇಳ್ತಾರಂದ್ರ ನೇಗಿಲಿನಿಂದ ದಕ್ಷಿಣ ಭಾರತಕ್ಕೆ ಶಾತವಾಹನರು ಪರಿಚಯಿಸಲ್ಪಟ್ಟಂತ್ರಿ. ಶಾತವಾಹನರು ಪರಿಚಯಿಸಿಲ್ಲ ನೇಗಿಲನ್ನ, ನೇಗಿಲಿನಿಂದಲೇ ಶಾತವಾಹನರು ಇಂಟ್ರೊಡ್ಯೂಸ್ ಆದ್ರಂತಿಲ್ಲೇ ಅಂತ ಹೇಳೋರು ಯಾರು ಅಂದ್ರ ಆರ್ ಜಿ ಭಂಡಾರ್ಕರ್ ಅವ್ರು ಹೇಳ್ತಾರೆ. ಇನ್ ನೆಕ್ಸ್ಟ್ ಕನ್ನಡ ಮೂಲ ಸಿದ್ಧಾಂತ. ಇವ್ರು ಕನ್ನಡದವರು ಅಂತಂದ್ ಹೇಳೋರು ಯಾರು? ಎಚ್ ಪಿ ರಾಯಚೌಧರಿ. ಯಾರ್ರಿ? ಎಚ್ ಪಿ ರಾಯ್ ಚೌಧರಿ ಹಾಗೆ ಕೆ ಪಿ ಜಯಸ್ವಾಲ್. ಯಾರ್ರಿ? ಕೆ ಪಿ ಜಯಸ್ವಾಲ್. ಇವರಿಬ್ರು ಏನ್ ಹೇಳ್ತಾರ್ರಿ? ಇವರು ಕನ್ನಡದವರು ಅಂತ ಹೇಳ್ತಾರ. ಇವ್ರು ಕನ್ನಡದವರು ಅಂತ ಹೇಳ್ತಾರೆ. ಅಂತಿಮವಾಗಿ ಇವ್ರೇನಪ್ಪಾ ಅಂತಂದ್ರೆ ಪ್ರೂವ್ ಆಗಿರೋದೇನು ಅಂದ್ರ ಇವ್ರು ಆಂಧ್ರದವ್ರ ಅಂತಂದ್ ಹೇಳಿ ಪ್ರೂವ್ ಆಗಿರೋದ್ರಿ. ಹಾಗೆ ಈ ಶಾತವಾಹನ ಅನ್ನೋ ಒಂದು ಪದದ ಅರ್ಥ ಬೇಕಲ್ಲ. ಶಾತವಾಹನ ಪದದ ಅರ್ಥ ಏನು ಅಂತಂದ್ರ ಕೆಲವೊಂದಿಷ್ಟು ಜನ ಏನ್ ಹೇಳ್ತಾರಪ್ಪ ಅಂದ್ರ ಸಪ್ತ ಪ್ಲಸ್ ವಾಹನ ಅಂತ ಹೇಳ್ತಾರ್ರಿ. ಸಪ್ತ ಪ್ಲಸ್ ವಾಹನ ಶಾತವಾಹನ ಅಂತಂತಾರೆ. ಸಪ್ತವಾಹನ ಅಂದ್ರೆ ಸೂರ್ಯ ವಂಶಸ್ಥರು. ಸೂರ್ಯ ವಂಶಸ್ಥರು ನಮ್ಮ ಡಿ ಡಿ ಕೋಸಂಬಿ ಅವ್ರು ಹೇಳ್ತಾರ್ರಿ. ಡಿ ಡಿ ಕೋಸಂಬಿ ಅವ್ರ ಏನ್ ಹೇಳ್ತಾರೆ? ಡಿ ಡಿ ಕೋಸಂಬಿ ಅವ್ರ ಏನ್ ಹೇಳ್ತಾರ್ರಿ? ಸದ ಪ್ಲಸ್ ಕೋನ, ಸದ ಪ್ಲಸ್ ಕೋನ ಅಂದ್ರೆ ಕುದುರೆ ವಂಶಸ್ಥರು. ಕುದುರೆ ವಂಶಸ್ಥರು ಅಂತ ಹೇಳ್ತಾರೆ. ತಿಳಿತಾ? ಆಂಧ್ರ ಮೂಲ ಸಿದ್ಧಾಂತ ಹೇಳಿದವರು ಆರ್ ಜಿ ಭಂಡಾರ್ಕರ್, ವಿ ಎ ಸ್ಮಿತ್, ಪ್ರೊಫೆಸರ್ ರ್ಯಾಪನ್ ಅವ್ರು ಹೇಳ್ತಾರ್ರಿ. ಕನ್ನಡ ಮೂಲ ಸಿದ್ಧಾಂತ ಎಚ್ ಪಿ ರಾಯಚೌಧರಿ, ಕೆ ಪಿ ಜಯಸ್ವಾಲ್ ಅವ್ರು ಹೇಳ್ತಾರೆ. ಹಾಗೆ ಶಾತವಾಹನರ ಅರ್ಥ, ಶಾತವಾಹನ ಅನ್ನೋ ಪದದ ಅರ್ಥ ಕೆಲವೊಂದಿಷ್ಟು ಇತಿಹಾಸಕಾರ ಏನ್ ಹೇಳ್ತಾರೆ? ಸಪ್ತ ಪ್ಲಸ್ ವಾಹನ ಅಂದ್ರೆ ಸೂರ್ಯವಂಶ. ಇನ್ನೊಂದು ಡಿ ಡಿ ಕೋಸಂಬಿ ಅವ್ರು ಏನ್ ಹೇಳ್ತಾರ್ರಿ? ಸದ ಪ್ಲಸ್ ಕೋನ ಅಂದ್ರ ಕುದುರೆ ವಂಶ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಅವ್ರ ರಾಜಕೀಯ ವ್ಯವಸ್ಥೆಯನ್ನ ನೋಡೋಣ್ರಿ. ಅವ್ರ ನೆಕ್ಸ್ಟ್ ರಾಜಕೀಯ ವ್ಯವಸ್ಥೆ. ಇವರ ರಾಜಧಾನಿ ಯಾವುದು ಅಂತಂದ್ರ ಪೈಥಾನ ಅಥವಾ ಪ್ರತಿಷ್ಠಾನ. ಎಲ್ಲಿ ಬರ್ತದ? ಇದು ಮಹಾರಾಷ್ಟ್ರದ ಈ ಭಾಗದಲ್ಲಿ ಬರ್ತದ ನೋಡ್ರಿ. ಮಹಾರಾಷ್ಟ್ರದ ಈ ಭಾಗವನ್ನ ಏನಂತ ಕರೀತಾರ್ರಿ? ಪೈಥಾನ ಅಥವಾ ಪ್ರತಿಷ್ಠಾನ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದ. ಇವರ ಲಾಂಛನ ವರುಣ. ಇವರ ಲಾಂಛನ ವರುಣ. ಹಾಗೆ ಇವರ ರಾಜ್ಯ ಭಾಷೆ ಮಹಾರಾಷ್ಟ್ರೀಯ ಪ್ರಾಕೃತ. ರಾಜ್ಯ ಭಾಷೆ ಮಹಾರಾಷ್ಟ್ರೀಯ ಪ್ರಾಕೃತ. ಮಹಾರಾಷ್ಟ್ರೀಯ ಪ್ರಾಕೃತ. ನೆಕ್ಸ್ಟ್ ಸ್ಥಾಪಕ ಯಾರು? ಸಿಮುಖ. ಸ್ಥಾಪಕ ಯಾರ್ರಿ? ಸಿಮುಖ. ಸ್ಥಾಪಕ ಸಿಮುಖ. ಸ್ಥಾಪಕ ಹೌದಾ? ಈತ ರತಿಕರು ಮತ್ತು ಭೋಜರು ಅನ್ನೋ ಇಬ್ಬರ ಸಹಾಯದಿಂದ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಿದ ಅಂತ ಹೇಳ್ತಾರ್ರಿ. ಯಾರ್ಯಾರ್ರಿ? ರತಿಕರು ಪ್ಲಸ್ ಭೋಜರು. ಭೋಜರ ಸಹಾಯದಿಂದ, ರತಿಕರು ಮತ್ತು ಭೋಜರ ಸಹಾಯದಿಂದ ಸ್ವತಂತ್ರ ಸಾಮ್ರಾಜ್ಯವನ್ನ ಸ್ಥಾಪಿಸಿದ್ರು. ನಾವಾಗ್ಲೇ ನೋಡಿದ್ವಿ 3ನೇ ಶತಮಾನದ ಅಂತ್ಯದಲ್ಲಿ ರೀ. ಕ್ರಿಸ್ತಪೂರ್ವ ಮೂರನೇ ಶತಮಾನದ ಅಂತ್ಯದಲ್ಲಿ ರೀ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಂತ್ಯದಲ್ಲಿ, 3ನೇ ಶತಮಾನದ ಅಂತ್ಯದಲ್ಲಿ ದಕ್ಷಿಣ ಭಾರತದಲ್ಲಿ ಅಂದ್ರೆ 3ನೇ ಶತಮಾನದ ಅಂತ್ಯದಲ್ಲಿ ಮೌರ್ಯರ ಅವನತಿ ಆಗ್ತಿತ್ತು ಅಂತ ನಾವಾಗ್ಲೇ ನೋಡಿದ್ವಿ. ಕ್ರಿಸ್ತಪೂರ್ವ 3ನೇ ಶತಮಾನದ ಅಂತ್ಯದಲ್ಲಿ ಮೌರ್ಯರ ಅವನತಿ ಆಯ್ತು. ಮೌರ್ಯರ ಅವನತಿಯ ನಂತರ ಕರ್ನಾಟಕ ಅಂದ್ರೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವರು ಯಾರು? ಶಾತವಾಹನರು. ಅಂದ್ರೆ ಅದರ ಸ್ಥಾಪಕ ಸಿಮುಖ ಏನಪ್ಪಾ ಅಂದ್ರೆ ಸ್ಥಾಪನೆಯನ್ನ ಮಾಡಿದ. ಯಾರ ಸಹಾಯದಿಂದ ಸ್ಥಾಪನೆ ಮಾಡಿದ ಅಂದ್ರ ರತಿಕರು ಮತ್ತು ಭೋಜರ ಸಹಾಯದಿಂದ ಸ್ಥಾಪನೆಯನ್ನ ಮಾಡಿದಂತೆ. ರತಿಕರು ಮತ್ತು ಭೋಜರ ಸಹಾಯದಿಂದ ಸ್ಥಾಪನೆ ಮಾಡಿದ. ಹಾಗಾದ್ರೆ ಇವನು ಬಿರುದುಗಳು ಯಾವ್ಯಾವ್ರಿ? ತುಂಬಾ ಇಂಪಾರ್ಟೆಂಟ್ ಇವು ಬಿರುದುಗಳು. ರಾಯಸಿಮುಖ ಮತ್ತು ಶಾಲಿವಾಹನ. ಸಿಮುಖನ ಬಿರುದುಗಳು ಯಾವ್ರಿ? ರಾಯಸಿಮುಖ ಮತ್ತು ಶಾಲಿವಾಹನ.
ನೆಕ್ಸ್ಟ್ ಇವ್ ನಂತರ ಇವನ ತಮ್ಮ ಕೃಷ್ಣ ಅಥವಾ ಕಣ್ಹ ಆಳ್ವಿಕೆಯನ್ನು ನಡೆಸ್ತಾನೆ. ಇವ ಯಾರಿವ? ಸಿಮುಖನ ತಮ್ಮ, ಸಿಮುಖನ ತಮ್ಮ, ಸಿಮುಖನ ತಮ್ಮ ಕೃಷ್ಣ ಅಥವಾ ಕಣ್ಹ ಆಳ್ವಿಕೆಯನ್ನು ನಡೆಸ್ತಾನೆ. ಈತ ಇವರ ಶಾತವಾಹನರ ಸಾಮ್ರಾಜ್ಯವನ್ನ ಎಲ್ಲಿಯವರೆಗೂ ವಿಸ್ತಾರ ಮಾಡ್ತಾನಪ್ಪ ಅಂದ್ರೆ ನಾಸಿಕದವರೆಗೂ ವಿಸ್ತಾರ ಮಾಡ್ತಾನ್ರಿ. ನಾಸಿಕದವರೆಗೂ ಸಾಮ್ರಾಜ್ಯ ವಿಸ್ತರಣೆ, ನಾಸಿಕದವರೆಗೆ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡ್ತಾನ್ರಿ ಇವ. ಕೃಷ್ಣ ಅಥವಾ ಕನ್ಹಾ ಏನ್ ಮಾಡ್ತಾನಪ್ಪ ಅಂದ್ರ ನಾಸಿಕದವರೆಗೂ ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡ್ತಾನ. ಇವನ ನೆಕ್ಸ್ಟ್ ಬರವಣ ಯಾರು ಅಂತಂದ್ರ 1ನೇ ಶಾತಕರ್ಣಿ. ನೆಕ್ಸ್ಟ್ ಬರವಣ ಯಾರ್ರಿ? 1ನೇ ಶಾತಕರ್ಣಿ. 1ನೇ ಶಾತಕರ್ಣಿ. ಈತ ಸಾಮ್ರಾಜ್ಯದಲ್ಲಿ ಅಂದ್ರೆ ಈತನೂ ಕೂಡ ಏನ್ ಮಾಡ್ತಾನ ಅಂದ್ರೆ ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡ್ತಾನ್ರಿ. ಈತ ಕೆಲವೊಂದಿಷ್ಟು ಪ್ರದೇಶಗಳನ್ನ ವಶಪಡಿಸ್ಕೊಂತಾನೆ. ಅವುಗಳ ಯಾವ್ಯಾವ ಅಂತಂದ್ರ ಮಾಳ್ವ ಮತ್ತ ವಿದರ್ಭ. ಮಾಳ್ವ ಮತ್ತು ವಿದರ್ಭವನ್ನ ವಶಪಡಿಸಿಕೊಂಡು ಮತ್ತೆ ಅಗೇನ್ ಶಾತವಾಹನರ ಸಾಮ್ರಾಜ್ಯವನ್ನ ಏನ್ ಮಾಡ್ತಾನ್ರಿ? ವಿಸ್ತರಣೆಯನ್ನ ಮಾಡ್ತಾನೆ. ಈತನ ಬಿರುದುಗಳು ರೀ, ಇವ್ ಬಹಳ ಇಂಪಾರ್ಟೆಂಟ್. ಈತನ ಬಿರುದುಗಳು ಯಾವ್ಯಾವ ಅಂತಂದ್ರ ದಕ್ಷಿಣ ಪಥಪರೆ, ದಕ್ಷಿಣ ಪಥ ಸಾರ್ವಭೌಮ, ಇನ್ನೊಂದು ಅಪ್ರತಿಹತ. ಅಪ್ರತಿಹತ ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರ ಅಪ್ರತಿಹತ ರೀ. ನೆನಪಲ್ಲಿ ಇಟ್ಕೋರಿ, ಅಪ್ರತಿಹತ. ಯಾಕೆ ಇಂಪಾರ್ಟೆಂಟ್ ಅಂದ್ರ ಇದನ್ನ ಇದು ಎಲ್ಲಿ ಕಂಡು ಬರ್ತದ? ಈ ಒಂದು ಅಪ್ರತಿಹತ ಬಿರುದು ಎಲ್ಲಿ ಕಂಡು ಬರ್ತದ? ಇತ್ತು ಅನ್ನೋದ ಕುರುಹುಗಳು ಎಲ್ಲಿ ಕಂಡು ಬರ್ತದ ಅಂದ್ರ ನಾನಾಘಾಟ್ ಶಾಸನದಲ್ಲಿ ಕಂಡು ಬರ್ತದ್ರಿ. ನಾನಾಘಾಟ್ ಶಾಸನದಲ್ಲಿ ಕಂಡು ಬರ್ತದ್ರಿ. ನಾನಾಘಾಟ್ ಶಾಸನದಲ್ಲಿ ಕಂಡು ಬರ್ತದ. ಈ ನಾನಾಘಾಟ್ ಶಾಸನವನ್ನ ಹೊರಡಿಸಿದವರು ಯಾರು? ಹೆಂಡತಿ ನಾಗನಿಕ. ಹೆಂಡತಿ ನಾಗನಿಕ. ಯಾರ ಹೆಂಡತಿ? 1ನೇ ಶಾತಕರ್ಣಿಯ ಹೆಂಡತಿ ನಾಗನಿಕ ಏನ್ ಮಾಡ್ತಾಳೆ? ನಾನಾಘಾಟ್ ಶಾಸನವನ್ನ ಹೊರಡಿಸ್ತಾಳ್ರಿ. ನಾನಾಘಾಟ್ ಶಾಸನವನ್ನ ಹೊರಡಿಸ್ತಾಳೆ. ಈ ಶಾಸನದ ಪ್ರಕಾರ ಇವರು 2 ಅಶ್ವಮೇಧ ಯಾಗ, 2 ಅಶ್ವಮೇಧ ಯಾಗ ಹಾಗೂ ಒಂದು ರಾಜಸೂಯ ಯಾಗ, ರಾಜಸೂಯ ಯಾಗ 2 ಈ ಶಾಸನದ ಪ್ರಕಾರ ನಮ್ಗೆ ತಿಳಿದು ಬರೋದೇನಂದ್ರ ಇವರು 2 ಅಶ್ವಮೇಧ ಯಾಗ ಮತ್ತು ಒಂದು ರಾಜಸೂಯ ಯಾಗವನ್ನ ಮಾಡಿಸಿದ ಅಂತ ತಿಳಿದು ಬರ್ತದ. ಈ ಶಾಸನ ಹೊರಡಿಸಿದವರು ಯಾರ್ರಿ? ನಾಗನಿಕ. ಯಾವ ಶಾಸನ? ನಾನಾಘಾಟ್ ಶಾಸನವನ್ನ ಹೊರಡಿಸಿದವಳು ನಾಗನಿಕ. ಈ ನಾನಾಘಾಟ್ ಶಾಸನದಲ್ಲಿ 1ನೇ ಶಾತಕರ್ಣಿಗೆ ಒಂದು ಬಿರುದಿತ್ತು. ಯಾವುದು? ಅಪ್ರತಿಹತ ಅನ್ನೋ ಒಂದು ಬಿರುದು ಈ ಶಾಸನದಲ್ಲಿ ಕಂಡು ಬರ್ತದ. ನೆಕ್ಸ್ಟ್ ಯಾವ ದೊರೆಯಪ್ಪ ಅಂತಂದ್ರ ದೊರೆ? 2ನೇ ಶಾತಕರ್ಣಿ. ಇವನ ನಂತರ ಏನಾಗ್ತದ? 2ನೇ ಶಾತಕರ್ಣಿ. 1ನೇ ಶಾತಕರ್ಣಿಯ ನಂತರ ಬರೋಣ ಯಾರು? 2ನೇ ಶಾತಕರ್ಣಿ. ಈತ ಈ ಮನೆತನದ 6ನೇ ದೊರೆಯಾಗಿರ್ತಾನ್ರಿ. ಈತ ಈ ಮನೆತನದ 6ನೇ ದೊರೆಯಾಗಿರ್ತಾನೆ. ಈ 2ನೇ ಶಾತಕರ್ಣಿ ಉಲ್ಲೇಖ, ಈ 2ನೇ ಶಾತಕರ್ಣಿ ಏನಪ್ಪಾ ಅಂತಂದ್ರ ಮಹಾಮೇಘ ವಾಹನ ಸಂತತಿಯ ದೊರೆ ಅಂತಂದ ಹೇಳಿ ಕರೀತಾರಂತ್ರಿ ಇವಂಗ. ಇವ ಮಹಾಮೇಘ ವಾಹನ ಸಂತತಿಯ ದೊರೆ ಅಂತೆ. ಹಿಂಗಂತ ನಾ ಹೇಳಾತಿಲ್ರಿ. ಕಾರವೇಲನ ಹಾತಿ ಗುಂಪ ಶಾಸನ ಹೇಳಾತೈತ್ರಿ. ಕಾರವೇಲನ ಹಾತಿ ಗುಂಪ ಶಾಸನ ಹೇಳಾತೈತಿ. ಹಾಗೆ ಈತ ಏನ್ ಮಾಡ್ತಾನ? ಸಂಚಿ ಸ್ತೂಪಕ್ಕ ಅಂದ್ರೆ ಏನು ಸಂಚಿ ಸ್ತೂಪ ಏನದಲ್ಲ, ಆ ಸಂಚಿ ಸ್ತೂಪದ ದಕ್ಷಿಣದ ಬಾಗಿಲ ಅಥವಾ ದಕ್ಷಿಣ ತೋರಣಕ್ಕ ಅಲಂಕಾರಕ್ಕೆ ಕೆತ್ತನೆಯನ್ನ ಮಾಡಿಸ್ತಾನ್ರಿ. ಅಲಂಕಾರಿಕ ಕೆತ್ತನೆಯನ್ನ ಮಾಡಿಸ್ತಾನೆ. ಯಾರವ? 2ನೇ ಶಾತಕರ್ಣಿ. 2ನೇ ಶಾತಕರ್ಣಿ. ಸೊ ಈತನ ಆಡಳಿತದ ನಂತರ ಅಂದ್ರೆ ಶಾತಕರ್ಣಿಯ ನಂತರ ಏನಾಗ್ತದಪ್ಪ ಅಂತಂದ್ರ ಇವರ ಸಾಮ್ರಾಜ್ಯದ ಮೇಲೆ ಶಕ ಕ್ಷತ್ರಪರ ದಾಳಿ ಆಗ್ತದ. ಈತನ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಶಕರ ಆಗಮನ ಆಗಿರ್ತದ. ಶಕರು ಇವರು ಏನಪ್ಪಾ ಅಂತಂದ್ರ ವಿದೇಶಿಯನ್ನರ ದಾಳಿ ನಡೀತಿರ್ತದ. ಅದರಲ್ಲಿ ಶಕರ ದಾಳಿ ನಡೀತಿರ್ತದ. ಆ ಶಕ ಕ್ಷತ್ರಪರ ದಾಳಿಯಿಂದಾಗಿ ಇವನ ಸಾಮ್ರಾಜ್ಯ ಏನಾಗ್ತದ? ಕ್ಷೀಣಿಸುತ್ತಾ ಬರ್ತದ.
ಇವನ ಸಾಮ್ರಾಜ್ಯ ಕ್ಷೀಣಿಸುತ್ತಾ ಬರ್ತೈತಿ. ಇನ್ನು ನೆಕ್ಸ್ಟ್ ಯಾರು ಬರ್ತಾರಪ್ಪ ಅಂತಂದ್ರ ಹಾಲ. ನೆಕ್ಸ್ಟ್ ಯಾರ್ರಿ? ಹಾಲ. ಇವ ಈ ಸಾಮ್ರಾಜ್ಯದ 17ನೇ ದೊರೆ ರೀ. 17ನೇ ದೊರೆ. ಯಾಕಪ್ಪ ಅಂತಂದ್ರೆ ಹಿಂದಿನ ದೊರೆ ಯಾರ? 2ನೇ ಶಾತಕರ್ಣಿ ಕಾಲದಲ್ಲಿ ಯಾರು ಬಂದ್ರು? ಕ್ಷತ್ರಪರು ಬಂದ್ ದಾಳಿ ಮಾಡಿದ್ರು. ಅದರಿಂದ ಸಾಮ್ರಾಜ್ಯ ಕ್ಷೀಣಿಸುತ್ತಾ ಹೋತ. ಅಗೇನ್ ಇವನ ಕಾಲದಲ್ಲಿ ಏನಾಗ್ತದಪ್ಪ ಅಂದ್ರೆ ಇತಿಹಾಸದಲ್ಲಿ ಸಾಮ್ರಾಜ್ಯ ಮತ್ತೆ ಬೆಳಕಿಗೆ ಬರ್ತದ. ಯಾಕೆ ಬೆಳಕಿಗೆ ಬರ್ತದಪ್ಪ ಅಂದ್ರ ಈತ ಸ್ವತಃ ಒಬ್ಬ ಸಾಹಿತಿಯಾಗಿದ್ದ. ಈತ ಸ್ವತಃ ಒಬ್ಬ ಏನಪ್ಪಾ ಅಂದ್ರ ಸಾಹಿತಿಯಾಗಿದ್ದ. ಈತ ಪ್ರಾಕೃತ ಭಾಷೆಯಲ್ಲಿ ಏನಪ್ಪಾ ಅಂದ್ರ ಒಂದು ಕೃತಿಯನ್ನ ಬರದಾನ್ರಿ. ಅದು ಯಾವುದು? ಗತಾ ಸಪ್ತಸತಿ. ಪ್ರಾಕೃತ ಭಾಷೆಯಲ್ಲಿ ಒಂದು ಕೃತಿಯನ್ನ ಬರೆದಿದ್ದಾನ. ಅದು ಯಾವ್ದ್ರಿ? ಗತಾ ಸಪ್ತಸತಿ. ಗತಾ ಸಪ್ತಸತಿ. ಈ ಗತಾ ಸಪ್ತಸತಿಯ ವಿಶೇಷತೆ ಏನಪ್ಪಾ ಅಂದ್ರ ಇದು 700 ಶ್ಲೋಕಗಳನ್ನ ಒಳಗೊಂಡೈತ್ರಿ. 700 ಶ್ಲೋಕಗಳನ್ನ ಒಳಗೊಂಡೈತಿ. ಇದೊಂದು ಶೃಂಗಾರ ಕಾವ್ಯ ರೀ. ಇದೊಂದು ಏನ್ರಿ? ಶೃಂಗಾರ ಕಾವ್ಯ. ಒಂದು ಶೃಂಗಾರ ಕಾವ್ಯವಾಗಿರುವಂತದ್ದು. 700 ಶ್ಲೋಕಗಳನ್ನ ಒಳಗೊಂಡಂತಹ ಶೃಂಗಾರ ಕಾವ್ಯ. ಯಾವ ಭಾಷೆಯಲ್ಲಿ ಅದರಿ? ಪ್ರಾಕೃತ ಭಾಷೆಯಲ್ಲಿ ಐತಿ. ಯಾವುದದು? ಗತಾ ಸಪ್ತಸತಿ. ಯಾರು ಬರೆದ್ರು? ಹಾಲ ಬರದ. ಎಷ್ಟನೇ ದೊರೆ? 17ನೇ ದೊರೆ. ಯಾವ ಮನೆತನದ ದೊರೆ? ಶಾತವಾಹನ ಮನೆತನದ ದೊರೆ. ಶಾತವಾಹನ ಮನೆತನದ ದೊರೆ. ಈ ಕೃತಿಯೊಳಗಡೆ ಕೃಷ್ಣ, ಗೌರಿ, ಇಂದ್ರ, ಪಶುಪತಿ ದೇವರುಗಳ ಉಲ್ಲೇಖ ಐತ್ರಿ. ದೇವರುಗಳ ಉಲ್ಲೇಖ ಐತಂತ. ಯಾವ ಕೃತಿಯೊಳಗಡೆ? ಗತಾ ಸಪ್ತಸತಿ ಕೃತಿಯೊಳಗಡೆ ಕೃಷ್ಣ, ಗೌರಿ, ಇಂದ್ರ, ಪಶುಪತಿ ದೇವರುಗಳ ಉಲ್ಲೇಖ ಇರುವಂತದ್ದು. ಹಾಗ ಇವನ ಕಾಲದ ಮತ್ತೊಬ್ಬ ಕವಿ ಬರ್ತಾನ್ರಿ. ಇವನ ಆಸ್ಥಾನದಲ್ಲಿ. ಆಮೇಲೆ ಇವನ ಒಂದು ಆಳ್ವಿಕೆಯಲ್ಲಿ ಮತ್ತೊಬ್ಬ ಕವಿ. ಅವನೇ ಯಾರಪ್ಪ ಅಂದ್ರ ಗುಣಾಢ್ಯ. ಅವ ಯಾರಪ್ಪ ಅಂದ್ರ ಪುಣ್ಯಾತ್ಮ ಗುಣಾಢ್ಯ. ಯಾರ್ರಿ? ಗುಣಾಢ್ಯ. ಈತ ಏನ್ ಮಾಡ್ತಾನೆ? ಪೈಸಾಚಿ ಭಾಷೆಯೊಳಗಡೆ ಒಡ್ಡ ಕಥಾ ಅಥವಾ ಬೃಹತ್ ಕಥಾ ಅನ್ನೋ ಒಂದು ಕೃತಿಯನ್ನ ಬರಿತಾನ್ರಿ. ಒಡ್ಡ ಕಥಾ ಅಥವಾ ಬೃಹತ್ ಕಥಾ ಅನ್ನೋ ಒಂದು ಕೃತಿಯನ್ನ ಬರಿತಾನೆ, ರಚಿಸ್ತಾನೆ. ಹಾಗೆ ಇನ್ನೊಬ್ಬ ಕವಿ ಬರ್ತಾನ. ಅವನ ಯಾರು? ಸರ್ವವರ್ಮ. ಇವ ಏನ್ ಬರಿತಾನಪ್ಪ ಅಂದ್ರ ಪ್ರಾಕೃತ ಭಾಷೆಯಲ್ಲಿ ಕಾತಂತ್ರ ವ್ಯಾಕರಣ ಅನ್ನೋ ಒಂದು ಕೃತಿಯನ್ನ ರಚಿಸ್ತಾನೆ. ಕಾತಂತ್ರ ವ್ಯಾಕರಣ ಅನ್ನೋ ಒಂದು ಕೃತಿಯನ್ನ ರಚಿಸ್ತಾನಂತ್ರಿ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ವಿಚಾರ ಏನಂತಂದ್ರ 8ನೇ ಶತಮಾನದ ಒಬ್ಬ ಕವಿ ಬರ್ತಾನ್ರಿ. ಎಷ್ಟನೇ ಶತಮಾನದ ಕವಿ ರೀ? 8ನೇ ಶತಮಾನದ ಕವಿ. ಯಾರು? ಕೌಹಲ. ಯಾರ್ರಿ? ಕೌಹಲ. ಈತ ಒಂದು ಕೃತಿ ಬರಿತಾನ್ರಿ. ಯಾವುದು? ಲೀಲವೈ ಕೃತಿ ಅಂತ ಬರಿತಾನ. ಸಾರಿ, 8ನೇ ಶತಮಾನ ಸರ್. ಇದು 3ನೇ ಶತಮಾನ ಅಂತ ಹೇಳಿದ್ರಿ. ಇದು 8ನೇ ಶತಮಾನ. ಇವೇ ಯಾಕೆ ಬಂದ? ಕೆಲಸದಾರ ಇದ್ರ ಬಹಳ ಇಂಪಾರ್ಟೆಂಟ್ ರೀ. ಏನಪ್ಪಾ ಅಂದ್ರೆ 8ನೇ ಶತಮಾನದಲ್ಲಿ ಬರುವಂತ ಈ ಕವಿ ಕೌಹಲ ಲೀಲವೈ ಕೃತಿ ಅಂತ ಬರಿತಾನ್ರಿ. ಈ ಲೀಲವೈ ಕೃತಿ ಪ್ರಕಾರ ಹಾಲನ ದಂಡನಾಯಕ ಒಬ್ಬ ಇರ್ತಾನ್ರಿ. ಹಾಲನ ದಂಡನಾಯಕ ಇರ್ತಾನ. ಅವ ಯಾರಪ್ಪ ಅಂತಂದ್ರ ವಿಜಯಾನಂದ. ಅವ ಯಾರ್ರಿ? ವಿಜಯಾನಂದ ಅಂತಂದೇಳಿ ಒಬ್ಬ ದಂಡನಾಯಕ ಇರ್ತಾನ. ಇವ ವಿಜಯಾನಂದ ಏನ್ ಮಾಡ್ತಾನಂತಂದ್ರ ಶ್ರೀಲಂಕಾದ ಮೇಲೆ ದಾಳಿ ಮಾಡ್ತಾನ್ರಿ. ಶ್ರೀಲಂಕಾದ ಮೇಲೆ ಏನ್ ಮಾಡ್ತಾನ? ದಾಳಿ ಮಾಡ್ತಾನ್ರಿ. ಶ್ರೀಲಂಕಾದ ಮೇಲೆ ದಾಳಿ ಮಾಡಿದಾಗ ಅಲ್ಲಿಯ ರಾಜಕುಮಾರಿಯ ಸೌಂದರ್ಯವನ್ನ ನೋಡ್ತಾನ್ರಿ. ಅಲ್ಲಿ ಬಹಳ ರಾಜಕುಮಾರಿ. ಅಲ್ಲಿ ದಾಳಿ ಮಾಡ್ತಾನ, ದಾಳಿ ಮಾಡಿ ಗೆಲ್ತಾನೆ, ಶ್ರೀಲಂಕಾವನ್ನ ಗೆಲ್ತಾನ. ಗೆದ್ದ ಮೇಲೆ ಅಲ್ಲಿ ರಾಜಕುಮಾರಿ, ರಾಜನ ಮಗಳು ಇರ್ತಾಳ್ರಿ ರಾಜಕುಮಾರಿಯ ಆಕಿ ಬ್ಯೂಟಿಫುಲ್ ಫೇಸ್. ಆಕಿ ಬ್ಯೂಟಿನ ಬಂದ ಈ ಹಾಲನ ಮುಂದೆ ಹೇಳ್ತಾನ್ರಿ. ಅವನ್ ರಾಜ ಇರ್ತಾನಲ್ಲಿ ಈ ಹಾಲನ ಮುಂದೆ ಹೇಳ್ತಾನವ. ಶ್ರೀಲಂಕಾದ ರಾಜಕುಮಾರಿಯ ಬ್ಯೂಟಿಯನ್ನ ಈ ಹಾಲನ ಮುಂದೆ ಹೇಳ್ತಾನ್ರಿ. ಎಷ್ಟು ಚಂದ ವರ್ಣಿಸ್ತಾನಂದ್ರಿ. ಸೌಕಾರಕಿ ಹಂಗ್ರಿ ಹಿಂಗ್ರಿ ಅಂತ ಬಹಳ ಚಂದ ವರ್ಣಿಸ್ತಾನ್ರಿ. ಬಹಳ ಅಂದ್ರ ಬಹಳ ಚಂದ ವರ್ಣಿಸ್ತಾನ.
ಬಹಳ ಚಂದ ವರ್ಣನೆ ಮಾಡಿದ್ದು ನೋಡಿ. ಹಾಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಇಮ್ಯಾಜಿನೇಷನ್ ಒಳಗೆ ಹೋಗಿ ಅವ ಈ ಹಾಲ ಈ ಲೀಲವೈ ಆ ರಾಜಕುಮಾರಿ ಹೆಸರು ಏನಂತಂದ್ರ ಲೀಲವೈ ರೀ. ಈಕಿ ಹೆಸರ್ಲೇನ ಇವ ಕೃತಿ ಬರಿತಾನ. ಈ ಲೀಲವೈನ ಏನ್ ಮಾಡ್ತಾನಪ್ಪ ಅಂತಂದ್ರ ಹಾಲ ಬಂದ್ ಏನ್ ಮಾಡ್ತಾನಂದ್ರ ಮದ್ವೆ ಆಗ್ಬಿಡ್ತಾನ್ರಿ. ಮತ್ತ ಇವ್ ಕಾಕಾಟ್ ಮಸ್ತ್ ಚಂದ ವರ್ಣನೆ ಮಾಡಿಬಿಟ್ಟಾನ. ವಿಜಯಾನಂದ ದಂಡನಾಯಕ ಹಾಲನ್ ಮುಂದ ಅವ ತಡ್ಕೊಳಕ್ ಹೋಗಿ ಅವ ಬಡ ಬಡ ಮದ್ವೆ ಆಗ್ಬಿಟ್ಟಾನ್ರಿ. ತಿಳಿತ ಹಾಲನ ದಂಡನಾಯಕ ವಿಜಯಾನಂದ ಶ್ರೀಲಂಕಾದ ಮೇಲೆ ದಾಳಿ ಮಾಡಿರ್ತಾನೆ. ದಾಳಿ ಮಾಡಿದಾಗ ಈ ಲೀಲವೈ ಏನ್ ಮಾಡ್ತಾನಪ್ಪ, ಆ ದಾಳಿ ಮಾಡಿದಾಗ ಈ ಲೀಲವೈನ ಕಂಡಂತ ವಿಜಯಾನಂದ ಬಂದ ತಮ್ಮ ರಾಜನಿಗೆ ಹೇಳ್ತಾನ, ಹಾಲನಿಗೆ ಹೇಳ್ತಾನ, ಏನೋ ವರ್ಣನೆ ಮಾಡ್ತಾನ, ಅವಳ ಸೌಂದರ್ಯವನ್ನ ವರ್ಣನೆ ಮಾಡ್ತಾನ. ಅವಳ ಸೌಂದರ್ಯಕ್ಕೆ ಮನಸ್ಸೋತ ಹಾಲ ಏನ್ ಮಾಡ್ತಾನ ಅಂದ್ರ ಲೀಲವೈನ ಮದುವೆ ಮಾಡ್ಕೊಂತಾನ ಅಂತಂದ ಹೇಳಿ ಬರೆದಂತವ್ರು ಯಾರು ಅಂದ್ರ ಕೌಹಲ. 8ನೇ ಶತಮಾನದ ಕವಿ ಕೌಹಲ. ಯಾವ ಕೃತಿಯಲ್ಲಿ? ಲೀಲವೈ ಕೃತಿ. ಯಾವ ಕೃತಿ ರೀ? ಲೀಲವೈ ಕೃತಿಯೊಳಗಡೆ ಕೌಹಲ ಬರೆದಿರ್ತಾನ. ಅದರ ನಂತರ ಈ ಹಾಲನ ನಂತರ ಏನಾಗ್ತದ ಅಂದ್ರ ಶಾತವಾಹನರ ಮೇಲೆ ಇಂಡೋ ಗ್ರೀಕರು ದಾಳಿ ಮಾಡ್ತಾರೆ. ಯಾರ ನಂತರ ರೀ? ಹಾಲನ ನಂತರ ಇಂಡೋ ಗ್ರೀಕರ ದಾಳಿ ಆಗ್ತದ. ಇಂಡೋ ಗ್ರೀಕರ ದಾಳಿ ಆಗ್ತದ. ಈ ದಾಳಿ ಹಂಗಂಗಿಲ್ರಿ, ಈ ದಾಳಿ ಸತತ ದಾಳಿ ಆಗ್ತದ. ಸತತ ದಾಳಿಯಿಂದ ಮತ್ತೆ ಏನಾಗ್ತದ ಅಂತಂದ್ರ ಬಹಳ ತೊಂದರೆಗೀಡಾಗ್ತೈತಿ. ಯಾವುದು? ಶಾತವಾಹನರ ಮನೆತನ ಬಹಳ ತೊಂದರೆಗೀಡಾಗ್ತೈತಿ. ಆ ತೊಂದರೆಯಲ್ಲಿ ಹುಟ್ಕೊಂಡಂತವನೇ ಯಾರಪ್ಪ ಅಂತಂದ್ರ ತೊಂದರೆಯಲ್ಲಿ ಅಂತ ತೊಂದರೆ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಸಾಮ್ರಾಜ್ಯವನ್ನ ಹತೋಟಿಗೆ ತಗೊಂಡಂತವನೇ ಯಾರಂತಂದ್ರೆ ಈ ಮನೆತನದ ಪ್ರಸಿದ್ಧ ದೊರೆ. ಆತನೇ ಗೌತಮಿ ಪುತ್ರ ಶಾತಕರ್ಣಿ. ಈತ ಈ ಮನೆತನದ 23ನೇ ದೊರೆ. ತಂದೆ ಶಿವಸ್ವತಿ, ತಾಯಿ ಗೌತಮಿ ಬಾಲ್ಯಶ್ರೀ. ಈತ ಏನಾಗ್ತಾನಂದ್ರ ಶಾತವಾಹನರ ಪುನರ್ಜೀವನಕ್ಕೆ ಕಾರಣ ಆಗ್ತಾನಂತ್ರಿ. ಶಾತವಾಹನರ ಪುನರ್ಹುಟ್ಟಿಗೆ ಅಂದ್ರೆ ಶಾತವಾಹನ ಮನೆತನದ ಪುನರ್ಹುಟ್ಟಿಗೆ ಏನಾಗ್ತಂದ್ರೆ ಕಾರಣನಾಗ್ತಾನೆ. ಈತನ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡುವ ಶಾಸನ ನಾಸಿಕ್ ಶಾಸನ. ಆಮೇಲೆ ಟಾಲಮಿ ಬರೆದಂತ ಗೈಡ್ ಟು ದಿ ಜಿಯೋಗ್ರಫಿ. ಆಮೇಲೆ ಪೆರಿಪ್ಲಸ್ ಆಫ್ ಎರಿತ್ರಿಯನ್ ಸಿ. ಇದನ್ನ ಯಾರು ಬರೆದಾರ ಅನ್ನೋ ಒಂದು ಪುರಾವೆಗಳ ಇನ್ಫಾರ್ಮೇಶನ್ ಸಿಕ್ಕಿಲ್ಲ. ಅನಾಮಿಕ ಅನ್ನೋರು ಅಲ್ಮತ್ತಿದ. ಅನಾಮಿಕ ಅಂದ್ರೆ ಅನಾಮಧೇಯ, ಯಾರೋ ಗೊತ್ತಿಲ್ಲ. ಪೆರಿಪ್ಲಸ್ ಆಫ್ ದಿ ಎರಿತ್ರಿಯನ್ ಸಿ ಅನ್ನೋ ಒಂದು ಪುಸ್ತಕದಲ್ಲಿ ಟಾಲಮಿ ಬರೆದಂತಹ ಗೈಡ್ ಟು ದಿ ಜಿಯೋಗ್ರಫಿ ಒಳಗಡೆ, ಆಮೇಲೆ ನಾಸಿಕ ಶಾಸನದಲ್ಲಿ ಇವನ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗ್ತೈತಿ. ಹಾಗಾದ್ರ ಈ ನಾಸಿಕ ಶಾಸನವನ್ನ ಹೊರಡಿಸಿದವ್ರು ಯಾರು? ಯಾರಪ್ಪ ಅಂದ್ರ ತಾಯಿ ಗೌತಮಿ ಪುತ್ರ ಶಾತಕರ್ಣಿ. ತಾಯಿ ಗೌತಮಿ ಬಾಲ್ಯಶ್ರೀ. ಈತನಿಗೆ ತಾಯಿ ಮೇಲೆ ಬಹಳ ಪ್ರೀತಿ ರೀ. ಗೌತಮಿ ಪುತ್ರ ಶಾತಕರ್ಣಿಗೆ ಬಹಳ ಅಂದ್ರ ಬಹಳ ಪ್ರೀತಿ ತಾಯಿಯ ಮೇಲೆ. ಅದಕ್ಕಂತಂದ ಹೇಳಿ ಅವ ತಾಯಿಯ ಹೆಸರು ಗೌತಮಿ ಪುತ್ರ ಶಾತಕರ್ಣಿ, ಗೌತಮಿಯ ಮಗ ಅನ್ನೋ ಒಂದು ತಾಯಿಯ ಮೇಲಿನ ಪ್ರೀತಿಯ ಮೇಲೆ ತನ್ನ ಹೆಸರನ್ನ ಆತರ ಏನಾಗ್ತದ ಅಂತಂದ್ರೆ ಇಟ್ಕೊಂಡಿರ್ತಾನಂತ. ಅದ್ರ ಜೊತೆಗೆ ಇವನ ಬಿರುದುಗಳು ಏಕಬ್ರಾಹ್ಮಣ, ತ್ರೈ ಸಮುದ್ರ ತೋಯ ಪಿತಾವಾಹನ, ಶಾತವಾಹನ ಕುಲಯಶ ಪ್ರತಿಷ್ಠಾಪಕರ ಕ್ಷತರ್ಹ ವಂಶ ನಿರ್ಮೂಲಕ. ನೆಕ್ಸ್ಟ್ ಸಕಾರಿ. ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಯಾವ್ದಪ್ಪ ಅಂತಂದ್ರ ಸಕಾರಿ. ಇವೆಲ್ಲ ಬಿರುದುಗಳು ಯಾವ ರೀತಿ ಬಂದ್ವು, ಯಾವ ಒಂದು ಉದ್ದೇಶಕ್ಕಾಗಿ ಈ ಬಿರುದುಗಳನ್ನ ಕೊಟ್ರು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಮುಂದಿನ ತರಗತಿಯಲ್ಲಿ ಈತನ ಸೈನಿಕ ಸಾಧನೆಗಳನ್ನ, ಆಮೇಲೆ ಇವರ ಏನಪ್ಪಾ ಅಂತಂದ್ರೆ ಮತ್ತೆ ಅನೇಕ ದೊರೆಗಳು ಬರ್ತಾರೆ. ಈತನ ಸೈನಿಕ ಸಾಧನೆಗಳನ್ನ ನೋಡ್ತಾ, ಸೈನಿಕ ಸಾಧನೆಗಳ ಮುಖಾಂತರ ಈತನ ಬಿರುದುಗಳು ಯಾಕೆ ಬಂದು ಏನು ಅನ್ನೋದನ್ನ ಏನಂದ್ರೆ ಮುಂದಿನ ತರಗತಿಯಲ್ಲಿ ನಾವು ನೋಡೋಣ. ಸೊ ಕ್ಲಾಸ್ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ದಯವಿಟ್ಟು ಅರ್ಥ ಆಗಿದ್ರ ಪ್ಲೀಸ್ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ.
ಆಮೇಲೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡ್ರಿ. ಆಮೇಲೆ ಸಾಕಷ್ಟು ಜನರಿಗೆ ಆದಷ್ಟು ಎಷ್ಟಾಗ್ತದೋ ಅಷ್ಟು ಜನರಿಗೆ ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋವನ್ನ ಶೇರ್ ಮಾಡುವಂತ ಪ್ರಯತ್ನವನ್ನ ಮಾಡ್ರಿ. ಥ್ಯಾಂಕ್ ಯು ಸೋ ಮಚ್.